ಮಾಡ್ತಾ ಇದೀವಿ. ಈ ರೂಲು ನಾವು ಟ್ರೇಡಿಂಗ್ ಮಾಡಕ್ಕೆ ಶುರು ಮಾಡಿದ ನಂತರ ನಮಗೆ ಬೇಕು. ಇದು ಎರಡು ಬೆನಿಫಿಟ್ ಇರುವಂತಹ ರೂಲ್. ಒಂದು ಬಂದು ನಮ್ಮ ಹೆಲ್ತ್, ಇನ್ನೊಂದು ನಮ್ಮ ವೆಲ್ತ್. ಎರಡಕ್ಕೂ ಯೂಸ್ ಆಗುತ್ತೆ. ಹೆಲ್ತ್ಗೂ ಯೂಸ್ ಆಗುತ್ತೆ, ವೆಲ್ತ್ಗೂ ಯೂಸ್ ಆಗುತ್ತೆ. ಈ ರೂಲ್ ಅನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅದಕ್ಕೆ ಏನ್ ಹೇಳ್ತಾರೆ, ರೂಲ್ 7 ಅಂತ. ಅದಕ್ಕೆ ಯಾವತ್ತು ನಮ್ಮಲ್ಲಿ ಒಂದು ನಂಬರ್ಸ್ ಅಲ್ಲಿ ಹೇಳ್ತಾರೆ ರೂಲ್ 7, 7 ಸಪ್ತಮಂ ಅಂತ ಹೇಳ್ತಾರೆ. ಸಪ್ತಮಂ ದೈವ ಚಿಂತನಂ ಅಂತ ಹೇಳ್ತಾರೆ. ಅಂದ್ರೆ 7ನೇದು ದೇವರ ಚಿಂತನೆಗೆ ಅಂತ. ಕರೆಕ್ಟ್. ದೇವರ ಕೈಲಿ ಬಿಟ್ಬಿಡು ಎಲ್ಲ ನಮ್ಮ ಚಿಂತನೆಗಳೆಲ್ಲ ಆದ್ಮೇಲೆ ಕೊನೆಗೆ ನಾವು ದೇವರ ಮೇಲೆ ಭಾರ ಅಂತ ಹೇಳ್ತೀವಲ್ಲ, ಅದನ್ನ ಹೇಳ್ತಾರೆ. ಅದೇ ತರ ಈ ರೂಲ್ ನಾವು ಫಾಲೋ ಮಾಡಿದ್ವಿ ಅಂತ ಆದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಹೆಲ್ತ್ ಅಂಡ್ ವೆಲ್ತ್ ಎರಡರಲ್ಲೂ ಚೆನ್ನಾಗಿರ್ತೀವಿ. ಏನದು ರೂಲ್ ಅಂತ ಹೇಳಿದ್ರೆ, ರೂಲ್ ಬಂದು ಸಿಂಪಲ್ ಆಗಿದೆ ಆದ್ರೆ ಪವರ್ಫುಲ್ ಆಗಿದೆ. ನಿಮಗೆ ಗೊತ್ತಿರುವ ಹಾಗೇನೆ. ಏನದು ಅಂತ ಹೇಳಿದ್ರೆ, ಟೇಕ್ ಎ ಬ್ರೇಕ್. ಟೇಕ್ ಎ ಬ್ರೇಕ್. ಯಾವಾಗೆಲ್ಲ ಟೇಕ್ ಎ ಬ್ರೇಕ್ ಅಂದ್ರೆ ಏನ್ ಅರ್ಥ? ಕರೆಕ್ಟ್ ಅಲ್ವಾ? ಟೇಕ್ ಎ ಬ್ರೇಕ್ ಅಂದ್ರೆ ಏನ್ ಅರ್ಥ? ಯಾವಾಗೆಲ್ಲ ತಗೊಬೇಕು ಬ್ರೇಕ್? ಒಂದು, ನಿಮಗೆ ಪ್ರಾಫಿಟ್ ಆದಾಗ. ನಿಮಗೆ ಪ್ರಾಫಿಟ್ ಆಯ್ತು ಅಂತ ಇಟ್ಕೊಳ್ಳಿ, ಬೆಳಿಗ್ಗೆ ಫಸ್ಟ್ ಯಾವುದೋ ಒಂದು ಟ್ರೇಡ್ ಮಾಡ್ತೀರಿ, ಪ್ರಾಫಿಟ್ ಆಯ್ತು, 100% ಬ್ರೇಕ್ ತಗೊಬೇಕು. ಎರಡನೇದು, ಲಾಸ್ ಆಯ್ತು, ಅವಾಗ ಏನ್ ಮಾಡ್ಬೇಕು? ಖಂಡಿತವಾಗ್ಲೂ ಬ್ರೇಕ್ ತಗೊಬೇಕು. ಓಕೆನಾ? ಮೂರನೇದು, ಅನಾಲಿಸಿಸ್ ಮಾಡ್ಲಿಕ್ಕೆ ಸಿಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ಅನಾಲಿಸಿಸ್ ಮಾಡ್ಲಿಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ, ಸರಿಯಾ? ಆ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ನಾವೊಂದು ಬ್ರೇಕ್ ತಗೊಬೇಕು. ನಾಲ್ಕನೇದು, ಏನಾದ್ರೂ ತಪ್ಪಿ ನಾವೇನಾದ್ರೂ ಓವರ್ ಟ್ರೇಡ್ ಮಾಡೋದಕ್ಕೆ ಮನ್ಸೋಯ್ತು, ಒಂದು ಎರಡು ಟ್ರೇಡ್ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, 100% ನಾವು ಬ್ರೇಕ್ ತಗೊಬೇಕು. ಈ ಬ್ರೇಕ್ ತಗೊಳ್ಳೋದ್ರಿಂದ ಏನಾಗುತ್ತೆ? ಒಂದು, ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಯಾಕೆಂದ್ರೆ ಕೂತಿದ್ದ ಜಾಗದಲ್ಲೇ ಕೂತಿರ್ತೀವಿ, ನೋಡಿದ್ದನ್ನೇ ನೋಡ್ತಾ ಇರ್ತೀವಿ, ನಮ್ಮ ತಲೆ ಎಲ್ಲ ಚಿಟ್ಟಿಡ್ದೋಗಿರುತ್ತೆ. ಕರೆಕ್ಟಾ? ಒಂದು ಬ್ರೇಕ್ ತಕೊಂಡು ಒಂದು ವಾಕ್ ಮಾಡಿ, ಒಂದ್ ಸ್ವಲ್ಪ ನೀರು ಕುಡ್ದು, ಆಮೇಲಿಂದ ಒಂದ್ ಸ್ವಲ್ಪ ಫ್ರೆಶ್ ಏರ್ ತಗೊಂಡು ಬಂದ್ವಿ ಅಂತ ಆದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಏನ್ ಹೇಳೋದು? ಅದಕ್ಕೆ ರಿಫ್ರೆಶ್ಮೆಂಟ್ ಅಂತಾನೆ ಕರೆಯೋದು. ಅಂದ್ರೆ ಮೈಂಡ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ? ನಾವು ತಿರ್ಗಾ ಒಂದು ಫ್ರಸ್ಟ್ರೇಷನ್. ಫಸ್ಟೇ ನಮ್ಮ ಕೆಲಸ ಬಹಳ ಸೂಪರ್ ಆಗಿರುವಂತದ್ದು ಸ್ಟ್ರೆಸ್ ಅಲ್ಲಿ ನಾವು ಮಾಡ್ತಾ ಇರ್ತೀವಿ. ಅಂದ್ರೆ ತುಂಬಾ ಒಂದು ಬೆಂಕಿ ಮೇಲೆ ಕೂತಿರ್ತೀವಿ. ಅದ್ರೊಟ್ಟಿಗೆ ನಾವು ರಿಫ್ರೆಶ್ ಆಗ್ಲಿಲ್ಲ ಅಂದ್ರೆ ಸ್ಟ್ರೆಸ್ ಹೆಲ್ತ್ ಇಂದನೂ ಕೊಡಕ್ ಶುರು ಮಾಡುತ್ತೆ. ಯಾಕೆಂದ್ರೆ ನಮ್ಮ ಬಾಡಿಗೆ ಮತ್ತೆ ಮನಸ್ಸು ಕೂತಿದ್ದ ಜಾಗದಲ್ಲಿ ಕೂತ್ಕೊಳ್ಳಕ್ಕೆ ಅಭ್ಯಾಸ ಇಲ್ಲ. ಕೂತಿದ್ದ ಜಾಗದಲ್ಲೇ ಕೂತ್ಕೊಳ್ಳಕ್ಕೆ ಅದಕ್ಕೆ ಅಭ್ಯಾಸ ಇಲ್ಲ. ಅದೇನ್ ಮಾಡುತ್ತೆ? ಮೂವ್ಮೆಂಟ್ ಆಗ್ತಾ ಇರುತ್ತೆ. ನೀವು ನೋಡಿ, ಯಾರನ್ನ ಬೇಕಾದ್ರೂ ಒಂದ ಕಾಲು ಅಲ್ಲಾಡಿಸ್ತಾ ಇರ್ತಾರೆ, ಇಲ್ಲ ಕೈ ಅಲ್ಲಾಡಿಸ್ತಾ ಇರ್ತಾರೆ, ಇಲ್ಲ ಅಂದ್ರೆ ಏನಾದ್ರೂ ಒಂದು ಮೂವ್ಮೆಂಟ್ ಮಾಡ್ತಾ ಇರ್ತಾರೆ. ಕೂತಿದ್ದ ಜಾಗದಲ್ಲಿ ಅವ್ರ ಕೈಲಿ ಕೂತ್ಕೊಳಕ್ ಆಗಲ್ಲ. ಇದು ಮನುಷ್ಯನ ಸ್ವಾಭಾವಿಕ. ಅಂದ್ರೆ ಮನಸ್ಸಿಗೂ ಅದಕ್ಕೂ ಸಂಬಂಧ. ಅದನ್ನೇ ಧ್ಯಾನದಲ್ಲಿ ಏನ್ ಮಾಡ್ತಾರೆ? ಎರಡನ್ನು ಸ್ಟಡಿ ಕೂರ್ಸಕ್ಕೆ ಟ್ರೈ ಮಾಡೋದಕ್ಕೆ ಧ್ಯಾನ ಅಂತ ಹೆಸರು ಬರ್ತದೆ. ಕರೆಕ್ಟ್ ಅಲ್ವಾ? ಈ ರೀತಿ ಇರಬೇಕಾದ್ರೆ ನಾವು ಮೂಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋರನ್ನ ನಾವು ಬೆಳಗ್ಗೆಯಿಂದ 9 ಕಾಲಿಂದ 3 ಗಂಟೆವರೆಗೂ ಕೂತಿದ್ದ ಜಾಗದಲ್ಲೇ ಕೂರ್ಸಿದ್ರೆ, ನೀವೆಂತ ಕುಶನ್ ಚೇರ್ ಇಟ್ಕೊಳ್ಳಿ ಅಥವಾ ಎಂತ ಸೋಫಾ ಸೆಟ್ ಬೇಕಾದ್ರೆ ಇಟ್ಕೊಳ್ಳಿ, ಓಕೆನಾ? ಅಂದ್ರೆ ಮಲಗಕ್ ವ್ಯವಸ್ಥೆ ಮಾಡಿ ಇಟ್ಕೊಂಡು ಮಲ್ಕೊಂಡ್ರು ಪರವಾಗಿಲ್ಲ. ಆದ್ರೂ ನಿಮ್ಮಲ್ಲಿ ಕೂತಿದ್ದ ಜಾಗದಲ್ಲಿ ಕೂತ್ಕೊಳಕ್ ಆಗಲ್ಲ ಅಲ್ವಾ? ಆ ಮೂಮೆಂಟಮ್ ಬೇಕು ಅಂತ ಹೇಳುತ್ತೆ. ಅವಾಗ ನಿಮ್ಗೆ ಬಾಡಿ ಪ್ರೆಷರ್ ಕೊಡ್ತಾ ಇರುತ್ತೆ, ಎದ್ದೇಳು ಎದ್ದೇಳು ಅಂತ ಹೇಳ್ತಾ ಇರ್ತದೆ. ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ ಎದೊಳ್ಲಿಕ್ಕೆ ಏನ್ ಬೇಕು ಅನ್ನೋದನ್ನ ಅದು ಯೋಚನೆ ಮಾಡುತ್ತೆ. ಇವನು ಹೇಳ್ತಿಲ್ವಲ್ಲ, ಇವನು ಹೇಳ್ಬೇಕಂದ್ರೆ ಏನಾಗ್ಬೇಕು ಅಂತ ಯೋಚನೆ ಮಾಡ್ತದೆ. ಅವಾಗ ಪ್ರಾಫಿಟ್ ಕೊಡುತ್ತೆ, ಇಲ್ಲ ಲಾಸ್ ಕೊಡುತ್ತೆ. ಯಾವ್ದಾರ ಕೊಟ್ರೆ ತಾನೆ ಎದೊಳ್ತಾನ ಅಂತ ನೋಡ್ತದೆ, ಇಲ್ವಾ ನಿಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ನೀವು ಇದು ಯಾವ್ದಕ್ಕೂ ಗಮನ ಕೊಡದೆ, ಈಗ ಏನಾಗಿದೆ ಅಂದ್ರೆ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಎಲ್ಲದನ್ನು ಎಳ್ದಾಕೊಂಡು ಅವ್ರ ಬಾಡಿ ಹೇಳೋದನ್ನ ಕೇಳಕ್ಕೆ ಗೊತ್ತಿಲ್ಲ. ಮೊದ್ಲೆಲ್ಲ ನಮ್ಮ ಬಾಡಿ ನಮ್ಮ ಹತ್ರ ಮಾತಾಡ್ತಿತ್ತು. ಅಂದ್ರೆ ಈಗ ನಮ್ಗೆ ಗೊತ್ತಾಗೋದು ಎರಡೇ. ಒಂದು, ನಿದ್ದೆ ಬರುತ್ತೆ ಅಂತ ಹೇಳಿದಾಗ ನಮಗ್ ಗೊತ್ತಾಗುತ್ತೆ, ಕಣ್ಣು ಇಳಿಯುತ್ತೆ, ಆಗ ನಿದ್ದೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಎರಡನೇದು ಹಸಿವಾದಾಗ ಗೊತ್ತಾಗುತ್ತೆ, ಓಕೆ ಹಸಿವಾಗ್ತಿದೆ, ಊಟ ಮಾಡಬೇಕು ಅಂತ. ಕರೆಕ್ಟಾ? ಇದು ಎರಡು ಸಿಗ್ನಲ್ ಮಾತ್ರ ನಮ್ಗೆ ದೇಹದಿಂದ ಕೊಡೋದು ಗೊತ್ತು. ಅದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಈಗ ಮೊದ್ಲೆಲ್ಲ ರೆಪ್ಪೆ ಇಳಿತಿತ್ತಂದ್ರೆ ವಿಟಮಿನ್ ಡಿಫಿಷಿಯನ್ಸಿ ಹೇಳ್ತಿದ್ರು. ಕರೆಕ್ಟಾ? ಕೈ ಕಾಲ್ಗಳಲ್ಲೆಲ್ಲ ಚರ್ಮದಲ್ಲೆಲ್ಲ ಒಣಗ್ತಿತ್ತು, ಡ್ರೈನೆಸ್ ಬರ್ತಿತ್ತು ಅಂತ ಹೇಳಿದ್ರೆ ಆಯಿಲ್ ಅಂಶ ಬೇಕು ಅಂತ ಗೊತ್ತಿರ್ತದೆ. ಕರೆಕ್ಟಾ? ಎಣ್ಣೆ ದಿಕ್ಕಿ ಸ್ನಾನ ಮಾಡೋದಕ್ಕೆಲ್ಲ ಹೇಳೋರು. ಕರೆಕ್ಟಾ? ಅದಾದ್ಮೇಲೆ ತಲೆ ನೋವು ಆಗ್ತಿದೆ ಅಂತ ಹೇಳಿದ್ರೆ
ಸ್ಟ್ರೆಸ್ ಆಗ್ತಿದೆ ಅಂತ ಹೇಳಿ ಎಣ್ಣೆ ಹಚ್ಚೋರು, ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸೋ, ಇದೆಲ್ಲ ಸಿಗ್ನಲ್ ಕೊಡ್ತಿತ್ತು ಬಾಡಿ. ಈಗ ನಾವು ಆ ಬಾಡಿ ಸಿಗ್ನಲ್ಗೆ ಗಮನ ಕೊಡ್ತಾ ಇಲ್ಲ. ಸೊ ಇದರಿಂದಾಗಿ ಏನಾಗುತ್ತೆ, ಬಾಡಿ ಸೈಡ್ ಇಂದಾನು ನಮ್ಗೆ ಸ್ಟ್ರೆಸ್ ಬರ್ತಾ ಇರ್ತದೆ. ಈ ಕಡೆ ನಾವು ಮಾಡ್ತಿರೋ ಕೆಲಸದಲ್ಲೂ ಸ್ಟ್ರೆಸ್ ಇರುತ್ತೆ. ಇದೆರಡು ಸ್ಟ್ರೆಸ್ ಇಂದಾಗಿ ಏನಾಗುತ್ತೆ, ನಾವು ತಪ್ಪು ಮಾಡ್ತೀವಿ, ನಾವು ಮಿಸ್ಟೇಕ್ಸ್ ಮಾಡ್ತೀವಿ. ಆ ಮಿಸ್ಟೇಕ್ ನಮಗೆ ಬೇರೆ ಕಡೆ ಮಿಸ್ಟೇಕ್ ಆದ್ರೆ ಒಂದು ರೀತಿ, ಇಲ್ಲಿ ಮಿಸ್ಟೇಕ್ ಅಲ್ಲಿ ಏನಾಗುತ್ತೆ, ದುಡ್ಡು ಹೋಗುತ್ತೆ, ಮನಿ ಹೋಗುತ್ತೆ. ಅದಕ್ಕೋಸ್ಕರ ಮನಿ ಹೋಗ್ಬಾರ್ದು ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಕಂಟಿನ್ಯೂಸ್ ಆಗಿ ಕುಟ್ಕೊಬಾರ್ದು, ನಾವು ಬ್ರೇಕ್ ಕೊಡ್ಲೇಬೇಕು. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಎವ್ರಿ 50 ನೋಡಿ, ನಾವು ಈಗ 15 ನಿಮಿಷದ ಕ್ಯಾಂಡಲ್ ಟ್ರೇಡ್ ಮಾಡೋದು. ಸೊ ನಮಗೀಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಬ್ರೇಕ್ಔಟ್ ಆಗ್ಬೇಕು ಅಂತ ಕಾಯ್ತಾ ಇದೀವಿ ಅಂತ ಆದ್ರೆ, ಕ್ಯಾಂಡಲ್ ಸ್ಟಾರ್ಟ್ ಆದಾಗ ನಾವು ನೋಡ್ಬೋದು ಇದು ಕ್ಯಾಂಡಲ್ ಮುಗಿಯೋವರೆಗೆ ಟೈಮ್ ಇದೆ ಅಂತ. ಈ 15 ನಿಮಿಷ ಎಂತ ನಾವು ಕಂಪ್ಯೂಟರ್ ನೋಡ್ತಾ ಕೂತ್ಕೊಳ್ಳೋದು, ಆಗ ನಾವು ಎದ್ದು ಒಂದು ರೌಂಡ್ ಹೊಡೆದು ಎಲ್ಲ ಮಾಡಿ ಬರ್ಬೋದು. ಕರೆಕ್ಟಾ? ಅದಾದ್ಮೇಲೆ ಈಗ ಬ್ರೇಕ್ಔಟ್ ಕೊಡ್ತು ಅಂತ ಹೇಳಿದಾಗ ರೀಟೆಸ್ಟ್ ಬರಬೇಕು. ಸೊ ರೀಟೆಸ್ಟ್ ಬರೋವರೆಗೆ ಟೈಮ್ ಇರುತ್ತೆ. ಕರೆಕ್ಟಾ? ನಾವೇನೋ ಒಂದು ಆರ್ಡರ್ ಪ್ಲೇಸ್ ಮಾಡಿಟ್ಟಿದೀವಿ ಅಂದ್ರೆ ಪ್ಲೇಸ್ ಮಾಡಿ ಇಟ್ಟಾಯ್ತು. ಆರ್ಡರ್ ಪ್ಲೇಸ್ ಮಾಡಿ ಇಟ್ಟಾದ್ಮೇಲಿಂದ ನಮ್ಗೆ ಇದನ್ನ ನೋಡೋ ಅವಶ್ಯಕತೆ ಇಲ್ಲ. ಒಂದ ಟ್ರಿಗರ್ ಆಗುತ್ತೆ, ಈ ಕಡೆ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ, ಇಲ್ಲ ಟಾರ್ಗೆಟ್ ಟ್ರಿಗರ್ ಆಗುತ್ತೆ. ನಾವ್ ಎದ್ದು ಒಂದು ವಾಕ್ ಮಾಡಿ ಬರ್ಬೋದು ಅಲ್ವಾ? ಬೆಳಗಿನ ಸೆಕ್ಷನ್ ಮುಗೀತು ಟ್ರೇಡ್, ಮಧ್ಯಾಹ್ನವರೆಗೆ ಇದೆ ಟೈಮ್. ಫಾರ್ ಎಕ್ಸಾಂಪಲ್ ನಿಮ್ಗೆ 10 ಗಂಟೆ ಒಳಗೆ ಕೆಲಸ ಮುಗೀತು, ತಿರ್ಗಾ 1 ಗಂಟೆ ಮೇಲೆ ಶುರು ಮಾಡಬೇಕು ಅಂದ್ರೆ ಆ 2 ಅವರ್ ಇರ್ತಲ್ಲ, 2 ಅವರ್ ಸ್ವಿಚ್ ಆಫ್ ಮಾಡಿ ರೆಸ್ಟ್ ಮಾಡ್ಬೋದಲ್ವಾ? ಈ ರೀತಿ ನಾವು ಬ್ರೇಕ್ ತಗೊಳ್ಳೋ ಅಭ್ಯಾಸ ಮಾಡಿದ್ರೆ ಪ್ರೊಡಕ್ಟಿವಿಟಿ ಚೆನ್ನಾಗಿರುತ್ತೆ. ಯಾಕೆ ಫ್ಯಾಕ್ಟ್ರಿಗಳೆಲ್ಲ ಕ್ಯಾಂಟೀನ್ ವ್ಯವಸ್ಥೆ ಮಾಡ್ತಾರೆ? ಯಾಕೆ ಕ್ಯಾಂಟೀನ್ ಫ್ಯಾಕ್ಟ್ರಿಗಳಲ್ಲಿ ಕೆಲವು ಕಡೆ ಎಲ್ಲ ಏನು ಕ್ಲಬ್ಗಳನ್ನ ಮಾಡಿ ಕೊಡ್ತಾರೆ? ಯಾಕೆ ಕೆಲವು ಕಡೆಯಲ್ಲಿ ನಿಮಗೆ ರಿಫ್ರೆಶ್ಮೆಂಟ್ ರೂಮ್ಸ್ ಅನ್ನು ಯಾಕೆ ಕೊಡ್ತಾರೆ? ಅವರು ಗೊತ್ತು, ನಿಮ್ಮ ವರ್ಕ್ ಎಫಿಷಿಯಂಟಿ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಬಾಡಿಗೆ ರಿಲ್ಯಾಕ್ಸೇಷನ್ ಕೊಟ್ರೆ ಆಟೋಮೆಟಿಕ್ ನಿಮ್ಮ ವರ್ಕ್ ಫೋರ್ಸ್ ಜಾಸ್ತಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಆದ್ರೆ ನಾವು ಮಾತ್ರ ಅದನ್ನ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಹೆಲ್ತ್ ವೈಸ್ಗೂ ನಮ್ಮ ವೆಲ್ತ್ ವೈಸ್ಗೂ ನಾವು ಈ ರೂಲ್ ಅನ್ನ ಮಾಡ್ಲೇಬೇಕು, ಟೇಕ್ ಎ ಬ್ರೇಕ್. ಸೊ ಬ್ರೇಕ್ ತಕೊಂಡು ನೀವು ತಿರ್ಗಾ ಮೊಬೈಲ್ ಅಲ್ಲಿ ಹೋಗಿ ನೋಡೋದಲ್ಲ, ಮೊಬೈಲ್ ಕಂಪ್ಯೂಟರ್ ಕ್ಲೋಸ್ ಮಾಡಿ ಮೊಬೈಲ್ ಅಲ್ಲಿ ನೋಡ್ತೀನಿ ಅದಲ್ಲ. ಕ್ಲೋಸ್ ಅಂದ್ರೆ ಕ್ಲೋಸ್, ಟ್ರೇಡಿಂಗ್ ಬಗ್ಗೆ ಮರ್ತು ಬಿಡಬೇಕು. ಅಟ್ಲೀಸ್ಟ್ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಮರಿಬೇಕು. ಬೇರೆ ಏನಾದ್ರೂ ಹಾಡ್ ಕೇಳಬೇಕು, ಅಥವಾ ಏನಾದ್ರು ನೀರ್ ಕುಡಿಬೇಕು, ಒಂದ್ ಸ್ವಲ್ಪ ವಾಕಿಂಗ್ ಮಾಡ್ಬೇಕು, ಒಂದು ಫ್ರೆಶ್ ಏರ್ ತಗೊಂಡ್ಬರ್ಬೇಕು. ಆಮೇಲೆ ಮತ್ತೆ ಪುನಃ ಬಂದು ತಿರ್ಗಾ ಬೇಕಾದ್ರೆ ಸೇರ್ಬೇಕು. ಅವಾಗ ಏನಾಗುತ್ತೆ, ಮೈಂಡ್ ಫ್ರೆಶ್ ಆಗಿ ಬಂದಾಗ ನಿಮ್ಮ ಡಿಸಿಷನ್ಗಳು ಚೆನ್ನಾಗಿ ಬರುತ್ತೆ. ನಿಮ್ಮ ಡಿಸಿಷನ್ಗಳು ಚೆನ್ನಾಗಿ ಬಂದಾಗ ಆಟೋಮೆಟಿಕ್ ಆಗಿ ನಿಮ್ಮ ಟ್ರೇಡಿನ ಕ್ವಾಲಿಟಿ ಚೆನ್ನಾಗಿರುತ್ತೆ. ಟ್ರೇಡಿನ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಬರುತ್ತೆ ಅಲ್ವಾ? ಪ್ರಾಫಿಟ್ ಚೆನ್ನಾಗಿ ಬರ್ಬೇಕಂತ ಹೇಳಿದ್ರೆ ಕ್ವಾಲಿಟಿ ಟ್ರೇಡ್ ಬೇಕು. ಕ್ವಾಲಿಟಿ ಟ್ರೇಡ್ ಬೇಕಂದ್ರೆ ಪ್ರಾಪರ್ ಡಿಸಿಷನ್ ಬೇಕು. ಪ್ರಾಪರ್ ಡಿಸಿಷನ್ ತಗೊಳಕ್ಕೆ ಬ್ರೇಕ್ ಬೇಕು. ಸೊ ಹ್ಯಾವ್ ಎ ಬ್ರೇಕ್, ಹ್ಯಾವ್ ಎ ಕಿಟ್ ಕ್ಯಾಟ್ ಅಂತಾರೆ, ನಾವು ಕಿಟ್ ಕ್ಯಾಟ್ ಹೇಳಲ್ಲ, ಹ್ಯಾವ್ ಎ ಬ್ರೇಕ್. ಆಮೇಲೆ ನೆಕ್ಸ್ಟ್ ರೂಲ್ಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.